ಮೊದಲು ಒಂದು ಚಿಕ್ಕ ಸರ್ಕಲ್ಗೆ ಇವರ ಫ್ರೆಂಡ್ ಆಗಿದ್ರು. ಈಗ ಇಡೀ ಕರ್ನಾಟಕ ಪೂರ್ತಿ ಟ್ರೆಂಡ್ ಆಗ್ಬಿಟ್ಟಿದ್ದಾರೆ. ಆಗ ಸೋಷಿಯಲ್ ಮೀಡಿಯಾದಲ್ಲಿ ಇವರ ಹೆಸರನ್ನ ಟ್ಯಾಗ್ ಮಾಡ್ತಾ ಇದ್ರು. ಈಗ ಇವರ ಹೆಸರನ್ನೇ ಹ್ಯಾಶ್ ಟ್ಯಾಗ್ ಆಗಿ ಬಳಸ್ಕೊಳ್ತಾ ಇದ್ದಾರೆ. ನಮ್ ಮಕ್ಳು ಬೆಳಿಬೇಕು ಅಂತ ಹೇಳೋದು ಪೇರೆಂಟ್ಸ್, ಆದ್ರೆ ಬಡವರು ಮಕ್ಳು ಬೆಳಿಬೇಕು ಅಂತ ಹೇಳೋ ಇವರು ಯೂತ್ಸ್ ಪಾಲಿನ ಫೇವ್ರೆಟ್. ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ನಟ ರಾಕ್ಷಸ ಡಾಲಿ ಧನಂಜಯ್. ರಾಕ್ಷಸ ಡಾಲಿ ಧನಂಜಯ್ ಅವ್ರಿಗೆ ಜೋರಾದ ಚಪ್ಪಾಳೆ. ಉದಯ ಕನ್ನಡಿಗ 2025 ಈ ಒಂದು ವೇದಿಕೆಗೆ ನೀವು ಬಂದಿದ್ದೀರಾ. ಡಾಲಿ ಅವರೇ, ಹೇಗೆ ಅನಿಸ್ತಾ ಇದೆ ನಿಮ್ಗೆ? ಖುಷಿ ಆಗುತ್ತೆ. ಉದಯ ಟಿವಿ ಅಂದ್ರೆ ಚೈಲ್ಡ್ಹುಡ್ ಮೆಮೊರೀಸ್ ಜೊತೆ ಅಟ್ಯಾಚ್ ಆಗಿರೋ ಚಾನಲ್. ಹೌದು, ಯಾವಾಗ್ಲೂ ಬಾಲ್ಯದ ನೆನಪುಗಳು ಚಂದ ಅಲ್ವಾ, ಹಂಗೆ ಉದಯ ಟಿವಿ ಅದು ಬಹಳ ನೆನಪುಗಳಿದೆ ಅದ್ರ ಜೊತೆ ಬೆಳ್ಕೊಂಡ್ ಬಂದಿದೀವಿ. ಅದರಿಂದ ಉದಯ ಕನ್ನಡಿಗ ಅಂತ ಹೇಳಿ ಒಂದು ಕಾರ್ಯಕ್ರಮ ಡೆಫಿನೆಟ್ಲಿ ಖುಷಿ ಕೊಡುತ್ತೆ. ನಿಮ್ಗೆ ಬಾಲ್ಯದ ನೆನಪು ಅಂತ ಈಗ ಹೇಳಿದ್ರಿ, ಆ ಯಾವ ಒಂದು ನೆನಪು ಹೆಚ್ಚಾಗಿ ಕಾಡುತ್ತೆ ಹೇಳಿ? ವಾರಕ್ಕೆ ಒಂದೊಂದು ಸಿನಿಮಾ ಅಷ್ಟೇ ನೋಡ್ತಿದ್ದಿದ್ದು ಅವಾಗ, ಚಂದನದಲ್ಲಿ ಇದ್ರಲ್ಲಿ ಎಲ್ಲ. ಇದು ಬಂದಾಗ ಐ ಥಿಂಕ್ ಜಾಸ್ತಿ ಸಿನಿಮಾ ನೋಡ್ಬೋದು ಅನ್ನೋದೊಂದು. ಹೌದು ಹೌದು. ಹಾಗೆ ಮೊಟ್ಟ ಮೊದಲ ರಿಯಾಲಿಟಿ ಶೋ ಕೂಡ ನಮ್ಮ ಶ್ರೀನಾಥ್ ಸರ್ ನಡೆಸ್ಕೊಟ್ಟಂತ ಆದರ್ಶ ದಂಪತಿಗಳು, ಆ ಕಾರ್ಯಕ್ರಮ ಕೂಡ ಉದಯ ಟಿವಿಯಲ್ಲೇ ಬಂದಿತ್ತು. ಹೌದು. ಸೀರಿಯಲ್ಗಳು ಅಷ್ಟೇ 10-10:30 ಆಗೋದು ಅವಾಗೆಲ್ಲ. ಎಲ್ಲ ಸೀರಿಯಲ್ ನೋಡ್ತಾ ಕೂತಿರೋರು. ಕಾವ್ಯಾಂಜಲಿ ಅಂತ ಒಂದು ಸೀರಿಯಲ್ 10ರಿಂದ 10:30 ಏನೋ ಬರುತ್ತೆ. ಹೌದು. ನಾವು ಅದನ್ನ ನೋಡ್ಕೊಂಡು ಕೂತ್ಕೊಂಡು ಒಂದು 10:30 ಬಂದು ಆಚೆ ನೋಡಿದ್ರೆ ಕಾಂಪೌಂಡ್ ಒಳಗೆ ನಮ್ಮ ಸೈಕಲ್ ಕಳೆದೋಗ್ಬಿಟ್ಟಿತ್ತು, ಯಾರು ಎತ್ಕೊಂಡು ಹೋಗ್ಬಿಟ್ಟಿದ್ರು. ಆ ಸೀರಿಯಲ್ ನೋಡ್ಬೇಕಾದ್ರೆ ಸೈಕಲ್ ಕಳ್ತನ ಆಗಿತ್ತು, ಅದೊಂದು ನೆನಪಿದೆ. ಈಗ ನೋಡಿ, ಉದಯ ಟಿವಿ ಅಂತಂದ್ರೆ ಸಿನಿಮಾಗಳನ್ನ ನೋಡ್ತಾ ಇದ್ವಿ, ಸೀರಿಯಲ್ನ ನೋಡ್ತಾ ಇದ್ವಿ ಅಂತ ಹೇಳಿದ್ರು. ಇವತ್ತು ಅದೇ ಉದಯ ಟಿವಿ ನಿಮ್ಮನ್ನ ಸೆಲೆಬ್ರೇಟ್ ಮಾಡೋಷ್ಟಕ್ಕೆ ನೀವು ಬೆಳೆದು ಬಂದಿದ್ದೀರಾ. ಎಷ್ಟು ಖುಷಿ ಆಗುತ್ತೆ ನಿಮ್ಗೆ? ಇಲ್ಲ, ಇನ್ನು ಬಹಳ ಕೆಲಸ ಮಾಡೋದಿದೆ, ಬಹಳ ಕೆಲಸ ಮಾಡೋದಿದೆ, ಬಹಳ ಸೆಲೆಬ್ರೇಟ್ ಮಾಡೋದಿದೆ. ನಿಮ್ಮ ಲೈಫಲ್ಲಿ 2025 ಹೇಗಿತ್ತು? 2025 ಚೆನ್ನಾಗಿತ್ತು. ಮದುವೆ ಆದ್ನಲ್ಲ, ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಂತ ಕಾಲ. ಅಲ್ಲಿವರೆಗೂ ಒಂಥರ ಇತ್ತು. ಇವಾಗ 2025 ನಂತರ ಒಂಥರ ಇದೆ, ಚೆನ್ನಾಗಿದೆ. ನೋಡಿ, ಮಧ್ಯೆ ಎಲ್ಲ ಫುಲ್ಲು ನಾನು ಹೊಟ್ಟೆ ಗಿಟ್ಟೆ ಎಲ್ಲ ಬರ್ಸ್ಕೊಂಡೆಲ್ಲ ಹಾಳಾಗೋಗಿದೆ. ಪ್ರಾಪರ್ ಡಿಸಿಪ್ಲಿನ್ ಲೈಫಿಗೆ ಬಂದಿದ್ದೀನಿ. ಮದುವೆ ಆದ್ಮೇಲೆ ಚೇಂಜ್ ಆಗಿರುವಂತ 3 ವಿಷಯಗಳು. ಅಂತ ಚೇಂಜಸ್ ಏನಿಲ್ಲ. ಮೊದಲೆಲ್ಲ ಸಂಜೆ ಆದ್ರೆ ಆಚೆ ಇರ್ತಾ ಇದ್ದೆ, ಇವಾಗ ಸಂಜೆ ಆದ್ರೆ ಮನೇಲಿ ಇರ್ತೀವಿ. ಅದೇ ಮೊದಲೆಲ್ಲ ಪಾರ್ಟಿಗಳು ಸ್ವಲ್ಪ ಜಾಸ್ತಿ, ಅದನ್ನೇ ಇನ್ನೊಂಥರ ಫ್ರೆಂಡ್ಸ್ ಜೊತೆ ಇರ್ತಾ ಇದ್ದೆ. ಈಗ ಹೊಸ ಫ್ರೆಂಡ್ ಜೊತೆ ಇದೀನಿ, ಹೆಂಡತಿ ಜೊತೆ. ಈಗ ಬೆಸ್ಟ್ ಫ್ರೆಂಡ್ ಜೊತೆ ಇದ್ದೀರಾ, ಲೈಫಿನ ಬೆಸ್ಟ್ ಫ್ರೆಂಡ್ ಜೊತೆ. ಓಕೆ, 2026ಕ್ಕೆ ನಾವೆಲ್ಲರೂ ಕಾಲಿಟ್ಟಿದೀವಿ. ನಿಮ್ಮ ರೆಸಲ್ಯೂಷನ್ ಏನು? ರೆಸಲ್ಯೂಷನ್ ಅಂತ ಹೊಸ ವರ್ಷಕ್ಕೆ ಅಂತ ಯಾವಾಗ್ಲೂ ಮಾಡಿಲ್ಲ. ಬಟ್ 2026 ಬಹಳ ಒಳ್ಳೆ ಕಾನ್ಫಿಡೆನ್ಸ್ ಅಲ್ಲಿ, ಬಹಳ ಒಳ್ಳೆ ಎನರ್ಜಿಲಿ ಡೆಫಿನೆಟ್ಲಿ ಕಾಲಿಟ್ಟಿದ್ದೀನಿ 2026ಕ್ಕೆ. ಯಾಕೆಂದ್ರೆ 2025 ನಂದು ಯಾವ್ದು ಸಿನಿಮಾ ರಿಲೀಸ್ ಆಗಿಲ್ಲ ಆಕ್ಟರ್ ಆಗಿ. 2024 ಜೂನ್ ಲಾಸ್ಟ್ ರಿಲೀಸ್ ಆಗಿದೆ. ಮಧ್ಯ ಶೂಟಿಂಗ್ ಗಳು ಮಾಡಕ್ಕಾಗಿರ್ಲಿಲ್ಲ. ಈ ವರ್ಷ ಪ್ರೊಡಕ್ಷನ್ ಇಂದ ಒಂದಿಷ್ಟು ಸಿನಿಮಾಗಳು ರಿಲೀಸ್ ಇದೆ, ಆಕ್ಟರ್ ಆಗಿ ಒಂದಿಷ್ಟು ಸಿನಿಮಾಗಳು ರಿಲೀಸ್ ಇದೆ. ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದಾಗ ಅದಕ್ಕೊಂದು ರಿಸಲ್ಟ್ಸ್ ಬೇರೆ ತರ ಸಿಗುತ್ತೆ. ಐ ಥಿಂಕ್ 2026ರಲ್ಲಿ ನನಗೆ ಡೆಫಿನೆಟ್ಲಿ ಆ ತರದ ರಿಸಲ್ಟ್ಗಳು ಸಿಗುತ್ತೆ. ಆ ನಂಬಿಕೆಯಿಂದನೇ ಶುರು ಮಾಡಿದ್ದೀನಿ. ಸೂಪರ್. ಯೂಶುವಲಿ ಆಕ್ಟರ್ಗಳಿಗೆ ಒಂದು ಇನ್ಸೆಕ್ಯೂರಿಟಿ ಕಾಡುತ್ತೆ. ನಾನಂತೂ ಎಸ್ಪೆಷಲಿ ಯಾವಾಗ್ಲೂ ಜನಗಳ ಮಧ್ಯೆನೇ ಇದ್ದ ಅಭ್ಯಾಸ ನನಗೆ. ಅಲ್ಲಿ ಜನಗಳ ಜೊತೆ ಬೆರೆತು ಅಭ್ಯಾಸ, ಅಲ್ಲಿ ಜನ ಏನು, ಅಲ್ಲಿ ಜೀವನ ಏನು, ಆ ತರದನ್ನ ನೋಡಿ ಅಭ್ಯಾಸ. ಈ ಲಾಸ್ಟ್ ಈ 1 ವರ್ಷ ಯಾಕೋ ನನಗೇನೆ ಇಲ್ಲ, ತುಂಬಾ ಇದು ಬೇಡ, ನನಗೆ ನಾನೇ ಒಂಚೂರು ಟೈಮ್ ತಗೋಬೇಕು ಅಂತ ಟೈಮ್ ತಗೊಂಡು ಈ 1 ವರ್ಷ ಎಲ್ಲೂ ಕಾಣಿಸ್ಕೊಂಡಿರ್ಲಿಲ್ಲ. ಆಕ್ಚುಲಿ ಮದುವೆ ಆದ್ಮೇಲೆ ಸಡನ್ ಆಗಿ ಫುಲ್ ಕಟ್ ಆಫ್ ಮಾಡಿದ್ದು ಸೋಷಿಯಲ್ ಮೀಡಿಯಾ ಅಥವಾ ಈವೆಂಟ್ಸ್ ಎಲ್ಲದೂ. ಅದೇ ನಾವು ಏನ್ ಮಾಡ್ತಾ ಇದೀವಿ, ಏನ್ ಮಾಡಬೇಕು ಎಲ್ಲದನ್ನು ಒಂಚೂರು ಯೋಚನೆ ಮಾಡಬೇಕಲ್ಲ. ಅಂಡ್ ಅಟ್ ದ ಸೇಮ್ ಟೈಮ್ ಫ್ಯಾಮಿಲಿ ಲೈಫ್ ಈಗ ತಾನೇ ಶುರುವಾಗಿದೆ, ಎಲ್ಲದನ್ನು ಪ್ಲಾನ್ ಮಾಡ್ಕೋಬೇಕಲ್ಲ. ಆ ಪ್ರೋಸೆಸ್ ಅಲ್ಲಿ ತುಂಬಾ ದೂರ ಇದ್ದೆ. ಆ ಟೈಮಲ್ಲಿ ಡೆಫಿನೆಟ್ಲಿ ಇನ್ಸೆಕ್ಯೂರಿಟಿ ಕಾಡುತ್ತೆ. ಅಂದ್ರೆ ಏನಾಗುತ್ತೆ, ನಿಮ್ಗೆ ನಾವು ಅವ್ರ ಜೊತೆ ಇನ್ನೂ ಕನೆಕ್ಟೆಡ್ ಇದೀವಾ, ಅವ್ರು ಇನ್ನೂ ನಮ್ಮನ್ನು ಪ್ರೀತಿಸ್ತಾರ, ಮರ್ತೋಗ್ಬಿಟ್ರ, ಈ ತರದ ಪ್ರಶ್ನೆಗಳು ಯಾರಿಗಾದ್ರೂ ಬರೋದು ಸಹಜ, ನನಗೂ ಬರ್ತಾ ಇರುತ್ತೆ. ಐ ಥಿಂಕ್ ಒಂದ್ಸರಿ ಅವರು ಇಷ್ಟಪಟ್ಟ ಮೇಲೆ ಅವರು ಡೆಫಿನೆಟ್ಲಿ ಒಂದು ಒಳ್ಳೆ ಪ್ರಾಡಕ್ಟ್ ಜೊತೆ ಮತ್ತೆ ಬರಕ್ಕೆ ಕಾಯ್ತಿರ್ತಾರೆ, ಬರ್ಲಿ ಅಂತಾನೆ ಕಾಯ್ತಿರ್ತಾರೆ. ಅಂಡ್ ಅದ್ ನನಗೆ ಪದೇ ಪದೇ ಎಕ್ಸ್ಪೀರಿಯನ್ಸ್ ಕೂಡ ಆಗುತ್ತೆ. ಸೊ ಪ್ರತಿ ಸರಿನೂ ಅವರೇ ಮತ್ತೆ ಕಾಯ್ತಾ ಇದೀವಪ್ಪ, ಎಲ್ಲಿ ಸಿನಿಮಾ ಬರ್ಲಿಲ್ವಲ್ಲ, ನೆಕ್ಸ್ಟ್ ಸಿನಿಮಾ ಯಾವುದು ಏನು ಎತ್ತ ಎಲ್ಲ ಅವ್ರು ವಿಚಾರಿಸಿದಾಗ ಬೇಗ ಸಿನಿಮಾ ಮಾಡಬೇಕು, ಜಾಸ್ತಿ ಸಿನಿಮಾಗಳು ಮಾಡಬೇಕು. ನಾನಂತೂ ಕಂಟಿನ್ಯೂಸ್ ಆಗಿ ಸಿನಿಮಾ ಮಾಡಬೇಕು ಅನ್ನೋ ಪ್ರೋಸೆಸ್ನೇ ನಂಬಿರೋನು. ಇನ್ಮೇಲೆ ಡೆಫಿನೆಟ್ಲಿ ಕಂಟಿನ್ಯೂಸ್ ಆಗಿ ಸಿನಿಮಾ ಮಾಡ್ತೀನಿ. 2026ಕ್ಕೆ ನಿಮ್ಮ ಸಾಕಷ್ಟು ಸಿನಿಮಾಗಳು ಥಿಯೇಟರ್ಗೆ ಬರಲಿ, ಎಲ್ಲಾ ಸಿನಿಮಾಗಳು ಬ್ಲಾಕ್ ಬಸ್ಟರ್ ಹಿಟ್ ಆಗ್ಲಿ ಅಂತ ನಾವು ಹಾರೈಸ್ತೀವಿ. ನಮ್ಮ ವೇದಿಕೆಗೆ ಬಂದಿದ್ದೀರಾ, ನಿಮ್ಮನ್ನ ಕಳಿಸ್ಕೊಡಲ್ಲ, ಇಲ್ಲೇ ಕೂತ್ಕೊಳ್ಳಿ, ನಮ್ ಜೊತೆ ಕೂತ್ಕೊಂಡು ನೀವು ಕಾರ್ಯಕ್ರಮನ ವೀಕ್ಷಿಸಬೇಕು ಅಂತ ನಾವು ಕೇಳ್ಕೊಳ್ತೀವಿ. ಥ್ಯಾಂಕ್ ಯು.
ಕನ್ನಡಿಗ 2025 ಮುಂದಿನ ಪುರಸ್ಕಾರ ಕ್ರೀಡಾ ಕ್ಷೇತ್ರದ ಸಾಧಕರಿಗೆ. ಈ ಒಂದು ಪುರಸ್ಕಾರವನ್ನ ಪ್ರೆಸೆಂಟ್ ಮಾಡೋದಕ್ಕೆ ವೇದಿಕೆ ಮೇಲೆ ಬರ್ತಾ ಇದ್ದಾರೆ ಸಿಂಪಲ್ ಸುನಿ ಆನ್ ಸ್ಟೇಜ್. ಉದಯ ಕನ್ನಡಿಗ 2025 ಈ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ ಸುಸ್ವಾಗತ. ತುಂಬಾ ಖುಷಿ ಆಗ್ತಿದೆ. ಅಂದ್ರೆ ಉದಯ ಟಿವಿ ಈಗ ನನ್ ಮನೆ ತರ, ನನ್ನ ಪ್ರೊಡಕ್ಷನ್ ಸೀರಿಯಲ್ ಶಾಂಭವಿ ಹೋಗ್ತಿದೆ. ಅದು ಬಿಟ್ಟು ಉದಯ ಬಗ್ಗೆ ಹೇಳ್ಬೇಕು ಅಂದ್ರೆ ಉದಯ ರೆವಲ್ಯೂಷನರಿ ಚಾನಲ್. ನಾವು DD1 ನಲ್ಲಿ ಸಂಡೇ ಮಾತ್ರ ಸಿನಿಮಾ ಕಾಯ್ತಿದ್ದೋ, ಶುಕ್ರವಾರ ಮಾತ್ರ ಚಿತ್ರಮಂಜರಿಗೆ ಕಾಯ್ತಿದ್ದೋ. ಅವನ್ನೆಲ್ಲ ಬ್ರೇಕ್ ಮಾಡಿ ಎವ್ರಿಡೇ ನಾವು ಸಾಂಗ್ ಕೇಳ್ಬೋದು ಅಥವಾ ಎವ್ರಿಡೇ ಸಿನಿಮಾ ನೋಡ್ಬೋದು ಅನ್ನಂಗ್ ಮಾಡಿದ್ದು ಉದಯ ಟಿವಿ. ಈಗ ಕ್ರೀಡಾ ಕ್ಷೇತ್ರದ ಸಾಧಕರಿಗೆ ಒಂದು ಅವಾರ್ಡ್ ಹೋಗ್ತಾ ಇದೆ. ಯಾರು ಅಂತ ಹೇಳಿ. ಹೃದಯ ಕನ್ನಡತಿ ಧನಲಕ್ಷ್ಮಿ ಪೂಜಾರಿ. ಧನಲಕ್ಷ್ಮಿ ಪೂಜಾರಿ ಕ್ರೀಡೆ. ಇವರು ಕ್ರೀಡಾ ಕ್ಷೇತ್ರದ ಹೊಸ ತಾರೆ. ಕಬಡ್ಡಿ ಕಣದ ಛಲದಂಕಮಲ್ಲೆ ಧನಲಕ್ಷ್ಮಿ ಪೂಜಾರಿ. ಸುರತ್ಕಲ್ನ ಇವರು ಆಡೋದ್ರಲ್ಲೂ ಸೈ, ಓದೋದ್ರಲ್ಲೂ ಸೈ. ಮೂಡಬಿದ್ರೆ ಆಳ್ವಾಸ್ನಲ್ಲಿ ಸ್ಪೋರ್ಟ್ಸ್ ಕೋಟಾದಡಿ ಹೈಸ್ಕೂಲಿನಿಂದ ಪೋಸ್ಟ್ ಗ್ರಾಜುಯೇಷನ್ ತನಕ ಉಚಿತ ಶಿಕ್ಷಣ ಪಡೆದವರು. ಹುಡುಗಿರಂದ್ರೆ ಅಥ್ಲೆಟಿಕ್ಸ್ಗೆ, ಬ್ಯಾಡ್ಮಿಂಟನ್ಗೆ, TTಗೆ, ನಾಜೂಕಾದ ಆಟಗಳಿಗೆ ಲಾಯಕ್ಕು ಅನ್ನೋ ಭಾವನೆ ಇರುವಾಗ ಕಬಡ್ಡಿ ಕಣವನ್ನ ಆಯ್ಕೆ ಮಾಡಿಕೊಂಡವರು. ಮಣ್ಣಿನ ಕಣ ಮತ್ತು ಸಿಂಥೆಟಿಕ್ ಕೋರ್ಟ್ ಎರಡರಲ್ಲೂ ಆಡೋಕೆ ಸೈ. ಇವರು ರೈಡ್ಗೆ ಹೋದ್ರೆ ಪಾಯಿಂಟ್ ಕಿತ್ಕೊಂಡೇ ಬರ್ತಾರೆ. ಡಿಫೆಂಡ್ಗೆ ನಿಂತ್ರೆ ಎದುರಾಳಿ ಫಿನಿಶ್. ಕರ್ನಾಟಕ ಕಬಡ್ಡಿ ತಂಡಕ್ಕಾಗಿ ಜೂನಿಯರ್ ಹಾಗೂ ಸೀನಿಯರ್ ಲೆವೆಲ್ನಲ್ಲಿ 12 ಟೂರ್ನಮೆಂಟ್ಗಳು ಹಾಗೂ ಫೆಡರೇಷನ್ ಕಪ್ ಆಡಿರೋ ಟಾಪ್ ಆಟಗಾರ್ತಿ. ಹರಿಯಾಣ, ಪಂಜಾಬ್ ಪ್ರಾಬಲ್ಯದ ಭಾರತ ಮಹಿಳಾ ಕಬಡ್ಡಿ ತಂಡಕ್ಕೆ ಆಯ್ಕೆಯಾದಾಗ ಸುರತ್ಕಲ್ ಸಂಭ್ರಮಿಸಿತ್ತು. ಢಾಕಾದಲ್ಲಿ 2025 ವಿಶ್ವಕಪ್ ಎತ್ತಿ ಹಿಡಿದಾಗ ಕರ್ನಾಟಕವೇ ಸಂಭ್ರಮಿಸಿತ್ತು. ಭಾರತ ತಂಡದ ಆಲ್ರೌಂಡರ್, ಸದ್ಯಕ್ಕೆ ತಂಡದಲ್ಲಿರೋ ಧನಲಕ್ಷ್ಮಿ ದಕ್ಷಿಣ ಭಾರತದ ಏಕೈಕ ಆಟಗಾರ್ತಿ. ಹೆಣ್ಣು ಮಕ್ಕಳಿಗೆ ಕಬಡ್ಡಿ ಬೇಕಾ? ಬಡತನದಲ್ಲಿ ಬೇಯುತ್ತಿರುವ ನಿನಗೆ ಕನಸನ್ನು ಬೆನ್ನೇರೋ ಅತಿಯಾಸೆ ಯಾಕೆ? ಹೀಗೆಲ್ಲ ಚುಚ್ಚು ಮಾತು ಆಡಿದವರ ಬಾಯಲ್ಲಿ ಹೊಗಳಿಕೆ ಕಂಡವರು ಧನಲಕ್ಷ್ಮಿ ಪೂಜಾರಿ. ದೈಹಿಕ ಕಸರತ್ತಿನ ಆಟದಲ್ಲಿ ಮಹಿಳಾ ಶಕ್ತಿ ಮತ್ತು ಆತ್ಮವಿಶ್ವಾಸದ ಪ್ರತೀಕವಾಗಿರೋ ಧನಲಕ್ಷ್ಮಿ ಪೂಜಾರಿ ಅವರಿಗೆ ಉದಯ ಟಿವಿ ಹೆಮ್ಮೆಯಿಂದ ಸಮರ್ಪಿಸುತ್ತದೆ. ತುಂಬಾ ಖುಷಿ ಆಗ್ತಿದೆ. ಹೇಗೆ ನಾವು ಯೂಶಲಿ ತೆರೆಯಿಂದ ವರ್ಕ್ ಮಾಡೋರು, ಸೊ ಹೇಗೆ ಆಕ್ಟರ್ ನ ಇಷ್ಟಪಡ್ತಾರೋ ಅದೇ ರೀತಿ ನಮಗೂ ಇವರು ಸೆಲೆಬ್ರಿಟೀಸ್ ಸ್ಪೋರ್ಟ್ಸ್ ಎಲ್ಲ, ಅದರಲ್ಲೂ ಭಾರತನ ಪ್ರತಿನಿಧಿಸ್ತಾರಲ್ಲ, ತುಂಬಾ ಖುಷಿ ಆಗ್ತಿದೆ. ನನಗೆ ಗೊತ್ತಿಲ್ಲ ನಾನು ಎಷ್ಟು ಮಟ್ಟಿಗೆ ಅರ್ಹ ಇದ್ದೀನಿ ಇವ್ರಿಗೆ ಅವಾರ್ಡ್ ಕೊಡೋ ಅಷ್ಟು ಅಂತ, ಬಟ್ ತುಂಬಾ ಖುಷಿ ಆಗ್ತಿದೆ. ನಿಮಗೆ ಮ್ಯಾಚ್ಗಳಲ್ಲಿ ಯಾರ ವಿರುದ್ಧ ಆಡ್ಬೇಕಾದ್ರೆ ಸಖತ್ ಟೆನ್ಷನ್ ಕೊಡುತ್ತೆ, ಹೇಗನ್ಸುತ್ತೆ ನಿಮಗೆ? ಮ್ಯಾಮ್, ಸೆಮಿಫೈನಲ್ ಇರಾನ್ ಮೇಲೆ ಆಡಿದ್ವಿ. ಇರಾನ್ ಅಂತ ಹೇಳಿದ್ರೆ ಅದು ಒಳ್ಳೆ ಟೀಮೇ, ಅಂದ್ರೆ ವರ್ಲ್ಡ್ ಅಲ್ಲೇ ಬೆಸ್ಟ್ ಟೀಮ್ ಅಂತಾನೆ ಹೇಳ್ಬಹುದು. ಸೆಮಿಫೈನಲ್ ಅವ್ರ ಮೇಲೆತ್ತು ನಮ್ಗೆ. ಆ ಟೈಮಲ್ಲಿ ನಾವು ಮೈಂಡ್ ಸೆಟ್ ಫುಲ್ ಸ್ಟ್ರಾಂಗ್ ಆಗಿಟ್ಟಿದ್ವಿ. ಅದ್ ಮ್ಯಾಚ್ ವಿನ್ ಆದ್ರೆ ನಾವು ಫೈನಲ್ 100% ವಿನ್ ಆಗೇ ಆಗ್ತೀವಂತ. ಸೊ ಅವರು ಸ್ಟ್ರಾಂಗ್ ಇದ್ರು. ಫೈನಲ್ ಅಲ್ಲಿ ಚೀನೀಸ್ ತೈಪೈ ಮೇಲೆ ಆಡಿದ್ವಿ, ಅವರು ಸ್ಟ್ರಾಂಗ್ ಇದ್ರು. ಅದು ಎರಡು ಮ್ಯಾಚ್ ತುಂಬಾ ರೋಮಾಂಚನವಾಗಿತ್ತು. ಆ ಮ್ಯಾಚ್ ನೋಡ್ಲಿಕ್ಕೂ ಅಷ್ಟೇ, ಆಡ್ಲಿಕ್ಕೂ ಅಷ್ಟೇ ಫುಲ್ ರೋಮಾಂಚನವಾಗಿತ್ತು. ಆಕ್ಚುಲಿ ನಿಮಗೆ ಅವಾರ್ಡ್ ಕೊಡೋದನ್ನ ನೋಡೋದಕ್ಕೆ ನಿಮ್ಮ ಫ್ಯಾನ್ಸ್ ವೇಟ್ ಮಾಡ್ತಿದ್ದಾರೆ. ಧನಲಕ್ಷ್ಮಿ ಅವರೇ, ಕರೆಯೋಣ ಫ್ಯಾನ್ಸ್ ನ? ಓಕೆ ಮ್ಯಾಮ್, ಓಕೆ. ಬರ್ಲಿ ಧನಲಕ್ಷ್ಮಿ ಪೂಜಾರಿ ಅವರ ಫ್ಯಾನ್ಸ್. ಯಾರಿವರು, ನೀವೇ ಪರಿಚಯ ಮಾಡಿಕೊಡಿ. ನನ್ನ ತಂದೆ ತಾಯಿ ಅವರು ನನ್ನನ್ನ ಹುಟ್ಟಿಸಿಲ್ಲಂದ್ರೆ ಖಂಡಿತವಾಗ್ಲೂ ಸ್ಟೇಜ್ ಆಗ್ಲಿ ದೇಶವನ್ನು ಪ್ರತಿನಿಧಿಸುವ ಭಾಗ್ಯನೂ ನಂಗೆ ಖಂಡಿತವಾಗ್ಲೂ ಬರ್ತಿರ್ಲಿಲ್ಲ. ಅವರ ಆಶೀರ್ವಾದ ಅವರಿಂದನೇ ನಾನು ಈ ಮಟ್ಟಕ್ಕೆ ಹೋಗಿದ್ದೇನಂತಾನೆ ನಾನು ಹೇಳ್ತೇನೆ.
ಇವತ್ತು ಈ ವೇದಿಕೆ ಮೇಲೆ ಬರ್ತಾರೆ ಅಂತ ನೀವು ಅನ್ಕೊಂಡಿದ್ರಾ? ಖಂಡಿತ ಇಲ್ಲ, ನನಗೆ ಗೊತ್ತೇ ಇರಲಿಲ್ಲ. ತುಂಬ ಅಂದರೆ ತುಂಬ ಖುಷಿ ಆಗ್ತಿದೆ. ಉದಯ ಟಿವಿ ಅವ್ರಿಗೆ ನಾನು ಯಾವತ್ತೂ ಆಭಾರಿಯಾಗಿರ್ತೇನೆ. ನಾನು ಸಾಯೋವರೆಗೆ ನೆನ್ಪಿಟ್ಕೊಳ್ಳುವಂಥ ಒಂದು ಮೂಮೆಂಟ್, ಏನು ಹೇಳಬೇಕಂತ ಗೊತ್ತಾಗ್ತಿಲ್ಲ. ತುಂಬ ಅಂದರೆ ತುಂಬ ಖುಷಿ ಆಗ್ತಿದೆ ನನಗೆ. ಯಾವ ಥರ ಎಕ್ಸ್ಪ್ರೆಸ್ ಮಾಡಬೇಕಂತ ಗೊತ್ತಾಗ್ತಿಲ್ಲ ಮ್ಯಾಮ್. ಓಕೆ, ಸಿಂಪಲ್ ಸುನಿ ಸರ್ ಇದ್ದಾರೆ, ಹಾಗೆ ನಿಮ್ಮ ತಂದೆ ತಾಯಿ ಕೂಡ ಇಲ್ಲೇ ಇದ್ದಾರೆ. 3 ಜನ ಈ ಒಂದು ಪ್ರಶಸ್ತಿಯನ್ನ ನಿಮ್ಮ ಕೈಗೆ ಕೊಡಬೇಕು ಅಂತ ನಾವು ಕೇಳ್ಕೊಳ್ತೀವಿ ಸರ್. ನನ್ನ ದೇಶವನ್ನು ಪ್ರತಿನಿಧಿಸಬೇಕು, ನನ್ನ ದೇಶದ ಹೆಸರನ್ನು ಮೇಲೆ ಏರಿಸಬೇಕನ್ನೋ ಆಸೆ ಇತ್ತು. ಬಟ್ ನಾನು ಈ ಥರ ನನ್ನ ಡ್ರೀಮ್ ಸಕ್ಸಸ್ ಆಗ್ತಂತ ನನ್ನ ಕನಸಲ್ಲೂ ಅನಿಸಿಲ್ಲ. ಈ ಮಟ್ಟಕ್ಕೆ ಈ ದೊಡ್ಡ ವೇದಿಕೆ ಮೇಲೆ ಬರ್ತೇನಂತ ಖಂಡಿತವಾಗ್ಲೂ ಎಣಿಸಿರ್ಲಿಲ್ಲ. ಖಂಡಿತವಾಗ್ಲೂ ದೈವದೇವರ ಆಶೀರ್ವಾದ, ನನ್ನ ತಂದೆ ತಾಯಿಯ ಆಶೀರ್ವಾದ, ಎಲ್ಲ ಕರ್ನಾಟಕ ಜನರಾಗಿರ್ಬೋದು, ದೇಶದ ಎಲ್ಲ ಜನರ ಆಶೀರ್ವಾದ ನನ್ನ ಮೇಲೆ ಇದ್ದದಕ್ಕೆ ಈ ಮಟ್ಟಕ್ಕೆ ಬಂದಿದ್ದೇನಂತಾನೆ ನಾನು ಹೇಳ್ತೇನೆ ಮ್ಯಾಮ್. ಹೌ ಸ್ವೀಟ್, ಹೌ ಸ್ವೀಟ್. ಈ ಒಂದು ಜೀವನದ ಇಂಪಾರ್ಟೆಂಟ್ ಮೂಮೆಂಟ್ ಅನ್ನ ತುಂಬಾ ಮೆಮೊರೇಬಲ್ ಮಾಡೋದಕ್ಕೆ ಉದಯ ವಾಹಿನಿಯವರು ನಾವೆಲ್ಲರೂ ನಿಮ್ಮ ತಂದೆ ತಾಯಿನ ಬೆಂಗಳೂರಿಗೆ ಕರೆಸ್ಕೊಂಡ್ವಿ. ಅದು ಒಂದು ಸರ್ಪ್ರೈಸ್. ಆದ್ರೆ ಹೇಗೆ ಕರೆಸ್ಕೊಂಡ್ರಿ ಅನ್ನೋದು ಕೂಡ ಇನ್ನೊಂದು ಸರ್ಪ್ರೈಸ್ ನಿಮ್ಗೆ. ಅದ್ರ ಬಗ್ಗೆ ಒಂದು ಸರ್ಪ್ರೈಸ್ ವೀಟ್ ಇದೆ, ನೋಡೋಣವಾ? ಎಸ್ ವೀಟಿ ಪ್ಲೀಸ್. Happy journey. ಹಂಚಿಯೋಡೆ ಹಬ್ಬ ಬಂದಿರೋದೊಂದಲ್ಲ ದೇ ಬಾದಾಮ್ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಪಕ್ಕ ಸೀದಾ ಲೈಟಲ್ಲಿ ಬರುವುದಂದ್ರೆ ತುಂಬಾ ಹೆದರಿಕೆ ಇತ್ತು ನನಗೆ. ಈಗ ಅಂದ್ರೆ ನೋಡುವಾಗ ಹೆದರಿಕೆ ಏನು ಕಾಣುದಿಲ್ಲ. ನನಗೆ ಅಂದರೆ ಭಾಳ ಖುಷಿ ಆಗ್ತಾ ಇದೆ. ನಾವು ಬ್ಯಾಂಗ್ಳೂರಿಗೆ ಫಸ್ಟ್ ಟೈಮ್ ಬಂದದ್ದು. ಲೈಟೇ ಬೇಗ ಗೊತ್ತಾಗ್ಬೋದು. ಭಾಳ ಖುಷಿ ಅಂತದೆ. ಬೆಂಗಳೂರಿಗೆ ಯಾರು ಇದ್ರೆ ಮಾತ್ರ ಬರ್ಬೇಕು, ಇಲ್ಲಾದ್ರೆ ನಾವು ಇಲ್ಲಿ ಇರ್ಬೇಕು. ಬ್ಯಾಂಗ್ಳೂರು ಸಿಟಿ ತಿರುಗಬೇಕಂತ ಆಚೆ ಇತ್ತು, ಆದರೆ ದೇವರು ಈ ಟೈಮಲ್ಲಿ ಒಂದು ಬ್ಯಾಂಗ್ಳೂರನ್ನು ನೋಡುವಂಥ ಒಂದು ಭಾಗ್ಯ ನನಗೆ ಕೊಟ್ಟಿದ್ದಾರೆ. ಅದು ಭಾಳ ಖುಷಿ ಆಗ್ತಾ ಉಂಟು. ಗೋಣಿಡಿ ಸೊಪ್ಪು ಪಾರು ಎಂತ ಮನೆ ಮಾರೆ.
ತುಂಬಾ ಅಂದರೆ ತುಂಬ ಖುಷಿ ಆಯಿತು. ಉದಯ್ ಟಿ ಅವರಿಗೆ ನಾನು ಯಾವ ಥರ ಹೇಳ್ಬೇಕಂತಾನೆ ಗೊತ್ತಾಗ್ತಿಲ್ಲ. ಯಾಕಂದರೆ ನನ್ನ ಅಪ್ಪ ಅಮ್ಮ ಕಷ್ಟಪಟ್ಟ ರೀತಿಯನ್ನು ನಾನು ನೋಡ್ಕೊಂಡು ಬಂದಿದ್ದೇನೆ. ಇವತ್ತು ಈ ರೀತಿ ವಿಟಿ ನೋಡಿದಾಗ ತುಂಬ ಅಂದರೆ ತುಂಬ ಖುಷಿ ಆಯಿತು. ಬಟ್ ನನಗೆ ಒಂದು ಟೈಮಲ್ಲಿ ಆಸೆ ಇತ್ತು, ನನ್ನ ಅಪ್ಪ ಅಮ್ಮನನ್ನು ನಾನು ಫ್ಲೈಟಲ್ಲಿ ಕರ್ಕೊಂಡು ಹೋಗಬೇಕು ಅಂತ. ಅದನ್ನು ನನಗಿಂತ ಮುಂಚೆನೇ ಉದಯ್ ಟಿ ಅವರು ಮಾಡಿದ್ದಾರೆ. ನನ್ನಪ್ಪ 28 ವರ್ಷಗಳಿಂದ ಜೀವಂತರ ಹೋಟೆಲಲ್ಲಿ ವೇಟರ್ ಆಗಿ ವರ್ಕ್ ಮಾಡ್ತಿದ್ರು. ಅಮ್ಮ ಮದುವೆಯಾಗಿ ಇಲ್ಲಿ ಮನೆಗೆ ಬಂದಾಗಿಂದಲೂ ಬೀಡಿ ಕಟ್ಟಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಅವರ ಜೀವನ ಮುಂಚೆಯಿಂದನೇ ಕಷ್ಟಕರವಾಗಿತ್ತು. ನಾನು ಅಪ್ಪ ಅಮ್ಮನಿಗೆ ಇಷ್ಟೇ ಹೇಳೋದು, ಉಸಿರು ಇರುವವರೆಗೆ ನಿಮ್ಮನ್ನ ಚೆನ್ನಾಗಿ ನೋಡ್ಕೊಳ್ತೇನೆ, ಯಾವುದಕ್ಕೂ ಕಮ್ಮಿ ಇಲ್ಲದಾಗೆ ನಾನು ನೋಡ್ಕೊಳ್ತೇನೆ. ನಿಮಗೆ ಎಷ್ಟು ಹೆಮ್ಮೆ ಅನಿಸ್ತಾ ಇದೆ? ಮೇಡಮ್, ನನಗೆ ಬಹಳಷ್ಟು ಹೆಮ್ಮೆ ಕಾಣ್ತಾ ಉಂಟು. ಆಮೇಲೆ ನಾನು ನನ್ನ ಮಕ್ಕಳನ್ನು ಒಂದು ಎಜುಕೇಶನ್ ಕೊಡಬೇಕು, ಅವರನ್ನೊಂದು ದಾರಿಗೆ ತರಬೇಕು ಅಂತ ನನಗೆ ಬಹಳ ಆಸೆ ಇತ್ತು. ಅದೇ ಥರ ದೇವರೆಲ್ಲ ಮಾಡಿಸಿದ್ದಾರೆ. ಅವಳು ಒಂದು ಸಲ ಗೇಮಿಗೆ ಹೋಗುವಾಗ ಅವಳಿಗೆ ಕಾಲಿಗೆ ತಾಗಿತ್ತು. ಆಗ ನಾವು ಅಲ್ಲಿ ಕರೆದುಕೊಂಡು ಹೋಗುವಾಗ ಡಾಕ್ಟರ್ ಹೇಳಿದ್ರು ಸರ್ಜರಿ ಆಗ್ಬೇಕಂತೇಳಿ. ನಾವು ಅಲ್ಲಿ ಸರ್ಜರಿ ಮಾಡುವಾಗ ಎಲ್ಲ ನಮಗೆ ಹಣ ಬೇಕಲ್ಲ, ಹಣ ಸ್ವಲ್ಪ ಕಮ್ಮಿ ಇತ್ತು. ನನ್ನ ಲೈಫಲ್ಲಿ ಎಷ್ಟು ಕಷ್ಟ ಉಂಟಂತ ನಾನು ಹೇಳಿದೆ. ಆದಮೇಲೆ ಡಾಕ್ಟ್ರ್ ಕರೆದ್ರು, ನೋಡಿ ನಿಮ್ಮ ಮಗಳನ್ನಂತ. ಡಾಕ್ಟ್ರ್ ಹೇಳಿದ್ರು ನಾವು ಮಾಡ್ತೇವೆ, ಹಣ ಮತ್ತೆ ನೋಡುವ ಅಂತ. 1 ವಾರ ಕಳೆದ ಮೇಲೆ ಮನೆಗೆ ಕರ್ಕೊಂಡು ಬಂದೆ. ನಾವಾದರೆ ಪಾಪದವರೆಲ್ಲ ಮನೆಯಲ್ಲಿ ಅವಷ್ಟು ನೋಡುವಷ್ಟು ಸಬಲತ್ತು ಇಲ್ಲ, ತುಂಬ ಕಷ್ಟ. ಬೇರೆಯವರ ಮನೆ ಹತ್ರ ಕೇಳಿಕೊಂಡು ಅವಳನ್ನು ಇದು ಮಾಡಿದ್ದೇವೆ ನಾವು. ಒಂದು ಹೆಣ್ಣು ಮಗಳು ಕಬಡ್ಡಿ ಆಡ್ತೀನಿ ನಾನು ಹೋಗಿ ಅಂತ ಹೇಳಿದ್ರೆ ಎಷ್ಟು ಜನ ಒಪ್ಕೊಳ್ತಾರಮ್ಮ? ಅವರು ಹೇಳ್ತಾರೆ, ಹೆಣ್ಣು ಮಗಳನ್ನು ಯಾಕೆ ಕಬಡ್ಡಿಗೆ ಕಳಿಸುವುದು, ಬೇಡ, ಯಾಕೆ ನಿಮ್ಗೆ ಕಬಡ್ಡಿ ಅಂತ ಎಲ್ಲರೂ ಹೇಳುವಾಗ ನಮ್ಗೆ ಸಹ ಒಂದು ಬೇಸರ ಆಯ್ತು. ನಾನು ಹೇಳಿದೆ ಬೇಡ, ಇನ್ನು ನಿಲ್ಲಿಸು ಅಂತ. ಆದ್ರೆ ನಿಮ್ ಮಗಳು ನಿಲ್ಲಿಸ್ಲಿಲ್ಲ. ವರ್ಲ್ಡ್ ಚಾಂಪಿಯನ್ ಆಗಿದ್ದಾರೆ. ಕನಸು ಕಟ್ಟಿರುವಂತಹ ಕೋಟ್ಯಾಂತರ ಹೆಣ್ಣು ಮಕ್ಕಳಿಗೆ ನೀವು ಇವತ್ತು ಇನ್ಸ್ಪಿರೇಷನ್ ಆಗಿ ನಿಂತಿದ್ದೀರಾ. ಮತ್ತಷ್ಟು ಮಗದಷ್ಟು ಅವಾರ್ಡ್ಗಳನ್ನು ನೀವು ಪಡ್ಕೋಬೇಕು, ಇನ್ನಷ್ಟು ಸಾಧನೆಯನ್ನ ಮಾಡಬೇಕು ಅಂತ ನಾವು ಈ ವೇದಿಕೆ ಮೂಲಕ ಹಾರೈಸ್ತೀವಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನನ್ನ ಹಿಂದೆ ಯಾರೆಲ್ಲ ಇದ್ರು ಅವ್ರಿಗೆಲ್ಲರೂ ನಾನು ಥ್ಯಾಂಕ್ಫುಲ್ ಆಗಿದ್ದೇನೆ. ಹಾಗೆ ಉದಯ ಟಿವಿಯ ರಾಮಚಂದ್ರ ಸರ್ ಅವ್ರಿಗೂ ನಾನು ಈ ಒಂದು ಸ್ಟೇಜ್ ನನಗೆ ಕೊಟ್ಟಿರೋದಕ್ಕೆ ಅವರಿಗೆ ನಾನು ಆಭಾರಿಯಾಗಿದ್ದೇನೆ ಅಂತ ಹೇಳ್ತೇನೆ. ಥ್ಯಾಂಕ್ ಯು, ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಸರ್. ಥ್ಯಾಂಕ್ ಯು.